ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನ್ಪಾ ಡಿಸೈನರ್ ಹೌಸ್. ಈ ದಿನ ನಾನು ನಿಮಗೆ ಕ್ಲಾಸಿಕ್ ಪ್ರಿನ್ಸಸ್ ಬ್ಲೌಸ್ ಕಟ್ಟಿಂಗ್ ಹಾಗೂ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ಪ್ಯಾಟ್ರನ್ ಹೇಗೆ ಮಾಡೋದಂತ ಹೇಳಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ. ಅದನ್ನೊಂದ್ಸರಿ ನೀವು ಚೆಕ್ಔಟ್ ಮಾಡಿ. ನೀವು ಅದೇ ರೀತಿ ಪ್ಯಾಟ್ರನ್ ರೆಡಿ ಮಾಡಿಕೊಂಡ್ರೆ ನಿಮಗೆ ಈ ಕ್ಲಾಸಿಕ್ ಪ್ರಿನ್ಸಸ್ ಡಾಟ್ ಮಾಡೋದು ಈಸಿ ಆಗುತ್ತೆ. ನೋಡಿ, ಈ ರೀತಿ ಬ್ಲೌಸ್ ಹೇಗೆ ಮಾಡಿದ್ದೀನಿ ಅಂತ ನಾನು ಸುಮ್ಮನೆ ಒಂದು ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಈ ರೀತಿ ನಿಮಗೆ ಫಿನಿಶಿಂಗ್ ಲುಕ್ ಸಿಗುತ್ತೆ. ನಾನಿಲ್ಲಿ ಪ್ಯಾಟ್ರನ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೀವು ಸಹ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ನಂತರ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನಾನು ಇದೇ ರೀತಿ ಲೈನಿಂಗ್ ಸಹ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ಮಾತ್ರ ತೋರಿಸ್ತಾ ಇರೋದು. ನೋಡಿ, ಬ್ಯಾಕ್ ಸೈಡ್ ಕಟ್ಟಿಂಗ್ ಫಿನಿಶ್ ಆಗಿದೆ. ನಂತರ ನಾನು ಫ್ರಂಟ್ ಸೈಡ್ ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಸೇಮ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೇನೆ. ನಾವೇನು ಕ್ಲಾಸಿಕ್ ಪ್ರಿನ್ಸಸ್ ಡಾಟ್ ಅಂತೇಳಿ ಮಿಡಲ್ ಲೈನ್ ಮಾಡ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಸೀಮ್ ಅಲೈನ್ಸ್ ಬಿಟ್ಕೊಳ್ಬೇಕಾಗತ್ತೆ. ಬಿಕಾಸ್ ನಾವಲ್ಲಿ ಪ್ಯಾಟ್ರನಲ್ಲಿ ಬಿಟ್ಟಿರಲಿಲ್ಲ. ಹಾಗಾಗಿ ನಾನಿಲ್ಲಿ 1 ಸೆಂಟಿಮೀಟರ್ ಅಷ್ಟು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಸಹ 1 ಸೆಂಟಿಮೀಟರ್ ಮಾಡ್ಕೊಬೋದು. ನೋಡಿ, ಮಾಡ್ಕೊಂಡಾಗಿದೆ. ನಂತರ ನಾನಿಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಆದಷ್ಟು ಫಿನಿಶಿಂಗಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ನಾನು ಅನದರ್ ಸೈಡ್ ಏನಿದೆ ಅಲ್ವಾ, ಅಂದರೆ ಕ್ಲಾಸಿಕ್ ಪ್ರಿನ್ಸಸ್ ಡಾಟ್ ಇನ್ ಅನದರ್ ಸೈಡ್ ಏನಿದೆ ಅಲ್ವಾ, ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೇನೆ ಆ್ಯಸ್ ಇಟ್ ಈಸ್. ಸೊ ಇಲ್ಲೂ ಸಹ ನಾನು 1 ಸೆಂಟಿಮೀಟರ್ ಅಷ್ಟು ಸೀಮ್ ಅಲೈನ್ಸ್ ಬಿಡ್ತಾ ಇದ್ದೇನೆ ಕ್ಲಾಸಿಕ್ ಪ್ರಿನ್ಸಸ್ ಡಾಟಿಗೆ ಅಂಥೇಳಿ. ನೋಡಿ, ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ನಂತರ ನಾನು ಕಟ್ಟಿಂಗ್ ಮಾಡ್ತಿದ್ದೇನೆ. ನೋಡಿ, ಕಂಪ್ಲೀಟ್ ಎಲ್ಲದೂ ಕಟ್ಟಿಂಗ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ. ನಾನು ಇದರಲ್ಲಿ ಲೈನಿಂಗ್ ಹಾಗೂ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ ಆನ್ಫೋಲ್ಡ್ 1 ಪೀಸ್ ಅಂತ ಹೇಳಿ ತೋರಿಸಿದ್ನಲ್ವ ಅದು. ಹಾಗೆ ನಾನಿಲ್ಲಿ ನಿಪ್ಪಲ್ ಪಾಯಿಂಟಿಂದ ಡೌನ್ ಸೈಡ್ 2 ಇಂಚ್ ಹಾಗೆ ಅಪ್ ಸೈಡ್ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವ, ಆ ಮಾರ್ಕಿಂಗ್ ತೋರಿಸ್ತಾ ಇದ್ದೇನೆ. ನೋಡಿ, ಆನ್ಫೋಲ್ಡ್ 1 ಪೀಸ್. ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ 1 ಪೀಸ್ ಹಾಗೂ ಲೈನಿಂಗ್ ಫ್ಯಾಬ್ರಿಕ್ 1 ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಬ್ಯಾಕ್ 2 ಪೀಸ್. ನಂದಿಲ್ಲಿ 2 ಪೀಸ್ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್. ಅದೇ ರೀತಿ ನಾನು ಲೈನಿಂಗ್ ಸಹ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಕ್ಲಾಸಿಕ್ ಪ್ರಿನ್ಸಸ್ ಏನಿದೆ ಅಲ್ವಾ, ಅದರದ್ದು ಸಹ ಲೆಫ್ಟ್ ಹಾಗೂ ರೈಟ್ ಸೈಡ್ 2 ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ, ಅಂದರೆ ಲೈನಿಂಗ್ ಹಾಗೂ ಮೇನ್ ಫ್ಯಾಬ್ರಿಕ್. ನಾನಿಲ್ಲಿ ಮೊದಲಿಗೆ ನಾವೇನು ಕ್ಲಾಸಿಕ್ ಪ್ರಿನ್ಸಸ್ ಡಾಟ್ ಕಟ್ ಮಾಡಿದ್ದೀವಲ್ವ, ಅದ್ರದ್ದು ಲೈನಿಂಗ್ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾನು ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ನಮಗೇನು ಶೇಪ್ ಕಾಣುತ್ತಲ್ವ, ಇದೇ ಶೇಪ್ ನಮಗೆ ಬೇಕಾಗಿರೋದು. ನಂತರ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಾ ಇದ್ದೇನೆ. ನೋಡಿ, ಮೇನ್ ಫ್ಯಾಬ್ರಿಕ್ ಸಹ ಸ್ಟಿಚಿಂಗ್ ಮುಗಿದಿದೆ. ಈ ರೀತಿ ಕಾಣುತ್ತೆ ಫಿನಿಶಿಂಗ್ ಆದ ನಂತರ. ನಾನಿಲ್ಲಿ ನೆಕ್ ಲೈನ್ ಹಾಗೆ ಒಂದು ರೌಂಡ್ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೇನೆ. ನಿಮಗೆ ಕ್ಯಾನ್ವಾಸ್ ಯೂಸ್ ಮಾಡೋದಾದರೆ ಕ್ಯಾನ್ವಾಸ್ ಸಹ ಯೂಸ್ ಮಾಡಿ ಡಿಸೈನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೋದು. ನಾನಿಲ್ಲಿ 5.5 ಡೆಪ್ತು ಹಾಗೂ 3 ಇಂಚಸ್ಸು ವಿಡ್ತ್ ಇಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕಾಗ್ಬೋದು ನೋಡಿ ತಗೊಳ್ಳಿ. ನೋಡಿ, ನಾನು ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರೇಸ್ ಸಹ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಮೆಷರ್ಮೆಂಟು. ನಾನಿಲ್ಲಿ ನೀಟಾಗಿ ಮೇನ್ ಫ್ಯಾಬ್ರಿಕ್ ಹಾಗೂ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಜಾಯಿಂಟ್ ಮಾಡಿ ಪಿನ್ ಮಾಡಿಕೊಂಡು ಪಿನ್ನಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸ್ಟಿಚಿಂಗ್ ಮಾಡ್ತಿದ್ದೇನೆ. ಇದೇ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೇನೆ. ನೋಡಿ, ನಾನು ಯಾವುದು ಮಾರ್ಕಿಂಗ್ ಮಾಡಿದ್ದೇನಲ್ವ ಆ ಮಾರ್ಕ್ನೇ ಫಾಲೋ ಅಪ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಅದು ಸ್ಟಿಚ್ ಮಾಡಿದ ನಂತರ ನಾನು ಕಟ್ ಮಾಡಿಬಿಟ್ಟು ನಾಚಸ್ ಹಾಕ್ಕೊಳ್ತಾ ಇದ್ದೇನೆ. ನಾಚಸ್ ಕಂಪ್ಲೀಟ್ ಆಗಿದೆ.
ಸೊ ನಂದು ಇವಾಗ ಶೇಪ್ ಕೂಡ ಬಂದಿದೆ ಅಂಥೇಳಿ ನಾನಿಲ್ಲಿ ಲೈನಿಂಗಿಗೆ ಸಪೋರ್ಟ್ ಆಗೋ ಹಾಗೆ ಒಂದು ಒಳಗಿಂದ ಸ್ಟಿಚ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಆ ಸ್ಟಿಚ್ ನಿಮಗೆ ಮೇನ್ ಫ್ಯಾಬ್ರಿಕಲ್ಲಿ ವಿಸಿಬಲ್ ಇರಲ್ಲ, ಬದಲಾಗಿ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ವಿಸಿಬಲ್ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ನಿಮಗೆ ಡಿಸೈನ್ ಕಾಣುತ್ತೆ. ನೀವು ಯಾವ ಶೇಪ್ ಬೇಕು, ಯಾವ ಡಿಸೈನ್ಸ್ ಬೇಕು, ಯಾವ ಪ್ಯಾಟರ್ನ್ಸ್ ಬೇಕೋ ಆ ರೀತಿ ನೆಕ್ ರೌಂಡ್ ತೊಗೊಬೋದು. ನಂತರ ನಾನು ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಬ್ಯಾಕ್ ಸೈಡ್ ನಾನು ಏನು ಉಕ್ ಅಲೈನ್ಸ್ ಅಥವಾ ಜಿಪ್ ಅಲೈನ್ಸ್ ಅಂತೇಳಿ ಬಿಟ್ಟಿದ್ನಲ್ವ, ಆ ಅಲೈನ್ಸ್ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೇನೆ. ಬ್ಯಾಕಲ್ಲೂ ಸಹ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ನೀವು ಮಾರ್ಕ್ ಮಾಡ್ಕೊಬೋದು. ನಾನಿಲ್ಲಿ ಆ್ಯಸ್ ಇಟ್ ಈಸ್ ನಾನು ಹೇಳಿದ್ನಲ್ವ, ಸಿಂಪಲಾಗಿ ಒಂದು ರೌಂಡ್ ಇಡ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ. ನಾನೇನು ಜಿಪ್ ಅಲೈನ್ಸ್ ಅಥವಾ ಹೂಕ್ ಅಲೈನ್ಸ್ ಅಂತೇಳಿ 1.5 ಇಂಚ್ ಬಿಟ್ಟಿದ್ದೀನಲ್ವ, ಅದನ್ನು ನಾನಿಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ, ಬಿಕಾಸ್ ಕನ್ಫ್ಯೂಸ್ ಆಗದೆ ಇರಲಿ ಅಂತೇಳಿ, ಹಾಗೆ ನೆಕ್ ಡಿಸೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ. ನೋಡಿ ನಾನಿಲ್ಲಿ ನೆಕ್ ಡೆಪ್ತ್ ಓನ್ಲಿ 2 ಇಂಚಸ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಆಗಿರೋದ್ರಿಂದ. ಈ ರೀತಿ ನೀವು ಡಿಸೈನ್ ಸಹ ಮಾಡ್ಬೋದಂತ ತೋರಿಸ್ತಾ ಇರೋದು, ಬಟ್ ನಾನಿಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡ್ತಾ ಇಲ್ಲ. ನಾನು ಹೇಳಿದ್ನಲ್ವ, ನಾನು ಯಾವುದೇ ರೀತಿ ಡಿಸೈನ್ ಮಾಡ್ತಾಯಿಲ್ಲ. ಸೊ ಇದು ನನಗೆ ಅಂತ ಹೇಳಿ ನಾನು ಮಾಡ್ಕೊಳ್ತಾ ಇರೋದು. ನಾನಿಲ್ಲಿ 3 ಇಂಚಸ್ ವಿಡ್ತ್ ತೊಗೊಂಡಿದ್ದೀನಿ, ಹಾಗೆ 2 ಇಂಚಸ್ ಡೆಪ್ತು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಹಾಗೆ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತಿದ್ದೇನೆ. ನೀವು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು, ಬಟ್ ನೀವು ಫ್ರೆಷರ್ಸ್ ಆಗಿದ್ದರೆ ಅಥವಾ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಈ ರೀತಿ ಟಫ್ ಆಗುತ್ತೆ. ಫಸ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿ, ನಂತರ ಕಟ್ ಮಾಡಿ. ನೋಡಿ ನಾನಿಲ್ಲಿ ನಾಚಸ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫಿನಿಶಿಂಗ್ ಆದ ನಂತರ ಈ ರೀತಿ ಸಿಗುತ್ತೆ. ನಾನು ಇವಾಗ ಶೋಲ್ಡರ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಫಸ್ಟು ಮೇನ್ ಫ್ಯಾಬ್ರಿಕ್ ಹಾಗೆ ನೆಕ್ಸ್ಟ್ ಲೈನಿಂಗ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಯಾವುದೇ ಸೀಮ್ ಅಲೈನ್ಸು ವಿಸಿಬಲ್ ಇರೋದಿಲ್ಲ, ಎಲ್ಲ ಇನ್ಸೈಡ್ ಇರುತ್ತೆ. ಸೊ ಅದರಿಂದ ಬೆಸ್ಟ್ ವೇ ಇದು. ಓವರ್ಲಾಕ್ ಮಾಡೋ ನೆಸೆಸಿಟಿನೇ ಇಲ್ಲ, ಎಲ್ಲ ಒಳಗಡೆ ಹಾಕಿರ್ತೀವಿ ನಾವು ಸ್ಟಿಚಸ್ನ. ನೋಡಿ ಈ ರೀತಿ ಕಾಣುತ್ತೆ ಫಿನಿಶಿಂಗ್ ಆದ ನಂತರ. ಸೊ ಅದೇ ರೀತಿ ನಾನಿಲ್ಲಿ ಶೋಲ್ಡರ್ ಆರ್ಮೋಲ್ ಏನಿದೆ ಅಲ್ವಾ, ಆರ್ಮೋಲ್ಗೆ ಸಹ ಟರ್ನ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಸಹ ನಿಮಗೆ ವಿಸಿಬಲ್ ಇರೋದಿಲ್ಲ. ಬಿಗಿನರ್ಸ್ ಆದರೆ ಫಸ್ಟು ಸ್ವಲ್ಪ ಟಫ್ ಅನಿಸ್ಬೋದು, ಬಟ್ ಟ್ರಯಲ್ ಮಾಡಿದರೆ ನಿಮಗೆ ಈಸಿ ಅನಿಸುತ್ತೆ. ನೋಡಿ ಒಂದು ಆರ್ಮೋಲ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ನಾನು ಅನದರ್ ಆರ್ಮೋಲ್ ಏನಿದೆ ಅಲ್ವಾ, ಅದನ್ನು ಸಹ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ, ಬಿಕಾಸ್ ಅದರಿಂದ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೇನ್ ಪ್ರಿನ್ಸಸ್ ಡಾಟ್ ಏನಿದೆ ಅಲ್ವಾ, ಇವಾಗ ಯೂಶ್ವಲಿ ಎಲ್ಲರ ಬ್ಲೌಸಲ್ಲಿ ಇರುತ್ತೆ, ಆ ರೀತಿ ಪ್ರಿನ್ಸಸ್ ಡಾಟ್ನ ಅಫಿಷಿಯಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನೀಗ ಸೈಡ್ ಸೀಮ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಾ ಇದ್ದೀನಿ, ನಂತರ ನಾನು ಲೈನಿಂಗ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲೂ ಸಹ ನಿಮಗೆ ಸೀಮ್ ಅಲೈನ್ಸ್ ಯಾವುದು ಕಾಣೋದಿಲ್ಲ, ಎಲ್ಲ ಇನ್ಸೈಡ್ ಇರುತ್ತೆ. ನೋಡಿ ಕಂಪ್ಲೀಟ್ ನಂದು ಆಲ್ಮೋಸ್ಟ್ ಫಿನಿಶ್ ಆಗಿದೆ. ನಂತರ ನಾನು ಬಿಲೋ ಎಡ್ಜ್ ಏನಿರುತ್ತಲ್ವ ಅದನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ಇದಾದ ನಂತರ ನಿಮಗೆ ಏನು 1.5 ಇಂಚ್ ನಾವು ಅಡಿಷ್ನಲ್ ಆಗಿ ಸೀಮ್ ಅಲೈನ್ಸ್ ಅಂತ ಹೇಳಿ ಸೈಡಲ್ಲಿ ಬಿಟ್ಟಿರ್ತೀವಲ್ವ, ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಫ್ಯೂಚರಲ್ಲಿ ಲೂಸು ಟೈಟು ಮಾಡ್ಕೊಳ್ಳೋಕ್ಕೆ ಸ್ಟಿಚ್ ಬಿಚ್ಚೋದಕ್ಕೆ ಈಸಿ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಈ ಬ್ಲೌಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಡಬಲ್ ಫೋಲ್ಡ್ ಹಾಗೂ ಸಿಂಗಲ್ ಫೋಲ್ಡ್ ಮಾಡಿ ಹುಕ್ ಹಾಕಿದರೆ ಕಂಪ್ಲೀಟ್ ಆಗುತ್ತೆ. ನೋಡಿ ಕಂಪ್ಲೀಟ್ ಆದ ನಂತರ ಸಿಗೋವಂಥ ಲುಕ್ ಇದು. ನೀವು ಈ ರೀತಿ ಬ್ಲೌಸ್ನ ಸ್ಯಾರಿ ಜೊತೆ ಆಗಿರ್ಬೋದು ಅಥವಾ ಲೆಹೆಂಗಾ ಜೊತೆ ಆಗಿರ್ಬೋದು ವೇರ್ ಮಾಡ್ಬೋದು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.